ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರೋದು ಒಂದು ಉರ್ದು ಭಾಷೆದು ಸಾಬರ ಮಂತ್ರ ಅಥವಾ ಉರ್ದು ಅಂತ ಹೇಳ್ತೀವಿ. ಅದರದ್ದು ಇದು ಸಾಮಾನ್ಯ ಕೆಲವ್ರಿಗೆ ಬರುತ್ತೆ ಈ ಥರ ಎಲ್ಲ ಬರೋಕ್ಕೆ. ಇದೇನು ಜಾಸ್ತಿ ದೊಡ್ಡದಾಗಿ ಏನು ಕೆಲಸ ಇಲ್ಲ. ಇದು ಜಾಸ್ತಿ ಕೆಲವ್ರಿಗೆ ಈ ಮಾಟ ಮಂತ್ರ ತಂತ್ರದಿಂದ ಈ ಕೈ ಕಾಲುಗಳೆಲ್ಲ ಹಿಡ್ಕೊಳ್ತವೆ. ಕಾಲು ನೋವು, ಕೈ ನೋವು, ಕಾಲು ಊದ್ಕೊಳ್ಳೋದು, ಕೈಗಳು ಊದ್ಕೊಳ್ಳೋದು, ಮುಖ ಊದ್ಕೊಳ್ಳೋದು, ಈ ರೀತಿ ಕಾಲು ಇಕ್ಕೋಕ್ಕಾಗಲ್ಲ, ಹಿಂಸೆ ಆಗ್ತಾ ಇರುತ್ತೆ. ಈ ಪಾದಗಳು ಒಂಥರ ಜುಮ್ ಜುಮ್ ಅಂತ ಅನ್ನೋದು, ಒಂಥರ ಊದ್ಕೊಳಂಗಾಗೋದು, ಕಾಲು ಇಕ್ಕಿದಾಗ ಚುಚ್ಕೊಳ್ಳೋ ಥರ ಆಗೋದು, ಈ ಯಾರೋ ಸೂಜಿಲೋ ಪಿನ್ನಲ್ಲೋ ಚುಚ್ಚುತ್ತಾ ಇದ್ದಾರೆ ಅಂತ ಅನುಭವ ಬರುತ್ತೆ. ಮತ್ತು ಕೈಗಳು ಮೇಲ್ಕೆ ಎತ್ತಕ್ಕಾಗಲ್ಲ, ಭಾಳ ಒಂದು ತೂಕ ಹಿಡ್ಕೊಳಕ್ಕಾಗಲ್ವ ಅಥವಾ ಎತ್ತಕ್ಕಾಗಲ್ಲ ಕೈಗಳನ್ನ. ಮೈ ಕೈ ಎಲ್ಲ ನೋವಿರುತ್ತೆ. ಅದರಲ್ಲಿ ಈ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಜಾಸ್ತಿ ಆಗುತ್ತೆ. 2 ದಿವಸ 1 ದಿವಸ ಇದೆ ಅಂದಾಗ ಏನಾಗುತ್ತೆ, ಇದು ಜಾಸ್ತಿ ಆಗುತ್ತೆ. ಕೆಲವ್ರಿಗಂತೂ ನಿದ್ದೆ ಬರಲ್ಲ, ಆ ಸಮಯದಲ್ಲಿ ನಿದ್ದೆ ಕೂಡ ಬರೋದಿಲ್ಲ ಅವ್ರಿಗೆ. ಇಂಥದ್ದೆಲ್ಲ ಸಾಕಷ್ಟು ಆದಾಗ ನೀವು ಈ ಒಂದು ಯಂತ್ರನ ಬರ್ಕೊಂಡು ನೀವು ನಿಮ್ಮ ಒಂದು ಶರೀರದ ಧಾರಣೆ ಮಾಡಿಕೊಂಡ್ರೆ ನಿಮಗಿದೊಂದು ಅದ್ಭುತವಾಗಿ ಇಂಥ ಮಾಟ ಮಂತ್ರ ಏನೇ ಆಗಿದ್ರೂ ಇದರಿಂದ ಕೈಕಾಲು ಹಿಡ್ಕೊಂಡಿದ್ರೆ ಯಾವುದೇ ದೇಹದ ಭಾಗ ಅಂಗಗಳು ನೋವಿದ್ದಾಗ ಇದನ್ನು ಮಾಡ್ಕೋಬೋದು ನೀವು. ಬನ್ನಿ ಅದನ್ನು ಯಾವ ರೀತಿ ಹೆಂಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದನ್ನು ಒಂದು ಭೋಜಪತ್ರಿ ಅಥವಾ ತಾಮ್ರದ ತಗಡು ಇದನ್ನು ತಗೋಬೇಕು. ತಾಮ್ರದ ತಗಡು ತೊಗೊಳ್ತೀರಾ ಅಂದ್ರಾಗ ಅದನ್ನು ಶುದ್ಧಿ ಮಾಡ್ಕೋಬೇಕು. ನಾನು ಪ್ರತಿಯೊಂದು ಬಾರಿನೂ ಹೇಳ್ತಾ ಇರ್ತೀನಿ, ತಾಮ್ರದ ತಗಡು ತೊಗೊಂಡ್ರೆ ನೀವು ಶುದ್ಧಿ ಮಾಡ್ಕೋಬೇಕು. ಭೋಜಪತ್ರಿಲೆಲ್ಲ ಮಾಡಲಿಕ್ಕಾಗಲ್ಲ, ಆ ಭೋಜಪತ್ರಿ ಬೇಕಾದ್ರೆ ಇಟ್ಕೊಳ್ಳಿ. ಇದನ್ನು ಒಂದು ಪೇಪರ್ ಮೇಲೆ ನೀವು ಬರಿಬೇಕು. ಅದನ್ನು ಯಾವ ಥರ ಆದರೂ ಬರ್ಕೋಬೋದು. ಪೆನ್ನಲ್ಲಾದರೂ ಬರಿಬೋದು, ತಾಮ್ರದ ತಂಗಡಿ ಮೇಲೆ ಆದರೆ ಖಾಲಿ ಪೆನ್ನಲ್ಲಾದರೂ ಬರಿಬೋದು, ಅಥವಾ ಭೋಜಪತ್ರೆಯಲ್ಲಿ ಒಂದು ಸ್ಕೆಚ್ ಪೆನ್ನಲ್ಲಾದರೂ ಬರಿಬೋದು. ಅದಕ್ಕೆ ಇಂಥದ್ದೇ ಅನ್ನೋದೇ ಇಲ್ಲ. ಕಪ್ಪು ಪೆನ್ನಲ್ಲಿ ಬರೆದ್ರೆ ಇನ್ನೂ ಒಳ್ಳೆಯದು, ಬೇಗ ಕೆಲಸ ಆಗುತ್ತೆ. ಬರೆದು ಇದನ್ನು 21 ದಿನ ಇದನ್ನು ಒಂದು ಪೂಜೆ ಮಾಡಬೇಕು. ಪೂಜೆ ಆದಮೇಲೆ ಯಾರಿಗೆ ಈ ಥರ ಕೈ ಕಾಲೆಲ್ಲ ಹಿಡ್ಕೊಂಡಿದ್ದಾವೆ, ಕೈಗಳೆಲ್ಲ ನೋವಿದ್ದಾವೆ, ಬಾವು ಥರ ಅಂದರೆ ಊತ ಬಂದಿದೆ, ಕೈಗಳು ಊತ ಬಂದಿದೆ, ಕೆಲವ್ರಿಗಂತೂ ಮುಖ ಊತ ಕೂಡ ಬಂದ್ಬಿಡುತ್ತೆ, ಆ ಥರನೂ ಆಗುತ್ತೆ. ನಡೆಯೋಕ್ಕೆ ಆಗಲ್ಲ, ಕಾಲಲ್ಲಿ ಏನೋ ಒಂಥರ ಬೆಂಡ್ ಥರ ಕಾಲುಗಳಲ್ಲಿ ಕೆಲವ್ರು ನಂಗೆ ಸಾಕಷ್ಟು ಹೇಳ್ತಾರೆ, ಕಾಲುಗಳು ಒಂಥರ ಸ್ವಾಧೀನ ಇಲ್ದಂಗೆ ಆಗ್ತಿರ್ತವೆ, ಬೆಂಡ್ ಆದಂಗೆ ಆಗುತ್ತೆ. ನಾವೇನು ಒಂದು ಮೆಡಿಷನ್ ಹಾಕಿದ್ರು ಅಥವಾ ಏನು ಆಯಲ್ ಹಾಕಿ ಉಜ್ಜಿದ್ರು, ಪೇನ್ ಕಿಲ್ಲರ್ ತೊಗೊಂಡ್ರು ಕೂಡ ನಮಗೆ ಅದು ಕಮ್ಮಿ ಆಗಲ್ಲ, ಈ ರೀತಿ ಆಗ್ತಾ ಇರುತ್ತೆ ಅಂತ. ಮೊನ್ನೆ ಕೂಡ ಒಬ್ಬರು ಫೋನ್ ಮಾಡಿದರು, ಈ ಒಂದು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನನಗೆ ಭಾಳ ಥರ ತೊಂದರೆ ಆಗುತ್ತೆ ಅಂತ. ಇನ್ನೂ ಸಾಕಷ್ಟು ಜನ ಬೇರೆ ಬೇರೆ ರೀತಿ ಕೂಡ ಹೇಳಿದ್ದಾರೆ. ಮತ್ತು ಕೋಪ ಕೂಡ ಬಂದ್ಬಿಡುತ್ತೆ, ಅಧಿಕವಾಗಿ ನನಗೆ ಕೋಪ ಬಂದ್ಬಿಡುತ್ತೆ ಆ ಸಮಯದಲ್ಲಿ. 1 ದಿವಸ 2 ದಿವಸ ಇದ್ದೆ ನನಗೆ ಕೋಪ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಮತ್ತು ಇನ್ನು ಕೆಲವ್ರಿಗಂತೂ ಕಾಲು ಇಕ್ಕೋಕ್ಕೆ ಆಗಲ್ಲ, ಯಾರೋ ಮುಳ್ಳು ಮೇಲೆ ಇಕ್ತಾ ಇದ್ದೀನೇನೋ ನಾನು ಅನ್ನೋ ಥರ ನನಗೆ ಫೀಲ್ ಆಗುತ್ತೆ, ಅಷ್ಟು ನೋವು ಬಂದ್ಬಿಡುತ್ತೆ. ಮತ್ತು ಕೈಗಳಲ್ಲಿ ಅಷ್ಟೇ, ಏನು ಕೈನ ಈ ರೀತಿ ನಾವು ಶೇಕ್ ಮಾಡೋಕ್ಕಾಗಲ್ಲ, ಅಂದರೆ ಅಳ್ಳಾಡ್ಸೋಕ್ಕಾಗಲ್ಲ ಕೈಗಳ್ನು ಕೂಡ, ಅಷ್ಟು ಬಾಧೆ ಇರುತ್ತೆ ನಮಗೆ. ಈ ಕತ್ತತ್ರ ಎಲ್ಲ ನೋವು ಬಂದ್ಬಿಡುತ್ತೆ, ಸೊಂಟದ ಹತ್ರ ಕೂಡ ನೋವು. ಈ ಥರ ದೇಹ ಬಾಧೆ ಪೂರ್ತಿ, ಯಾಕೆ ಹೇಳ್ಕೊಳ್ತಾ ಇದ್ರೆ ಪೂರ್ತಿ ದೇಹ ಬಾಧೆ ಅಂತ ಬರುತ್ತೆ. ಆ ದೇಹ ಬಾಧೆ, ಆ ನೀರನ್ನ ಅದನ್ನೇನು ಮಾಡಬೇಕು, ಈ ರೀತಿ ಭೋಜಪತ್ರೆಲ್ಲೋ ಅಥವಾ ತಾಮ್ರ ತಗಡಲ್ಲೋ ಬರೆದು ಬಿಡಬೇಕು ನೀವು. ಇದನ್ನು ನೀರಿನಲ್ಲಿ ಅದ್ದಬೇಕು. ನೀರಿನಲ್ಲಿ ಅದ್ಬಿಟ್ಟು ಅವ್ರಿಗೆ ಆ ನೀರನ್ನ ಕುಡಿಸ್ಬೇಕು. ಬರೆಯೋದು ನೀರಿನಲ್ಲಿ ಅದ್ಬಿಟ್ಟು ಆ ನೀರಲ್ಲಿ ಅವ್ರಿಗೆ ಕುಡಿಸ್ಬೇಕು. ಇದನ್ನು 21 ದಿವಸ ಇದೇ ರೀತಿ ಮಾಡಬೇಕು. 21 ದಿವಸ ಬರೆದು ಆ ನೀರಲ್ಲಿ ಅವ್ರಿಗೆ ನೀರು ಕುಡಿಸ್ತಾ ಇದ್ದರೆ ಆ ಕೈ ಕಾಲು ಏನು ಹಿಡ್ಕೊಂಡಿದೆಯೋ ಅದು ದಿನಗೆ 21 ದಿವಸದೊಳಗಡೆ ನಿಮಗೆ ಅದು ಕೈ ಕಾಲು ಹಿಡ್ಕೊಂಡಿರೋದು ಆ ಮಾಟ ಮಂತ್ರ ತಂತ್ರದಿಂದ ಅದೆಲ್ಲ ನಿಮಗೆ ಬಿಟ್ಟೋಗುತ್ತೆ. ಇದು ಯಾರೇ ಯಾವುದೇ ರೀತಿ ತಂತ್ರಗಾರಿಕೆ ಮಾಡಿದ್ರು ಅಥವಾ ಇನ್ನೂ ಒಂದು ನಿಮಗೆ ತಿಳಿದೆ ಯಾವುದೋ ಒಂದು ದಾರಿಲಿ ಏನೋ ಮಾಡಾಕಿದ್ದಾರೆ, ಅದನ್ನು ತುಳ್ಕೊಂಬಂದ್ಬಿಟ್ಟಿದ್ದಾರೆ, ನಿಮಗೆ ಗೊತ್ತಿಲ್ಲ, ಅದು ನೀವು ತುಳ್ಕೊಂಬಂದ್ರೆ ಅದು ಗೊತ್ತಿಲ್ಲ, ಅದು ಕೂಡ ಕೆಲವೊಂದು ಕೂಡ ಇದೇ ರೀತಿ ಕೂಡ ಆಗೋದು. ಅದನ್ನು ನಾವು ದಾಟು ಅಂತ ಕೂಡ ಹೇಳ್ತೀವಿ. ಅದು ಎಷ್ಟು ಭಯಂಕರ ಇರುತ್ತೆ ಅಂದರೆ
ಕೆಲವ್ರಿಗೆ ಅದು ಕೈಕಾಲು ಕತ್ತರಿಸ್ಕೊಂಡ್ಬಿಡ್ಬೇಕು, ಆ ನೋವು ನಾವು ತಡ್ಕೊಳಕ್ಕಾಗಲ್ಲ, ಆ ರೀತಿ ಅದು ಒಂದು ಬಾಧೆ ಇರುತ್ತೆ, ತಡ್ಕೊಳಕ್ಕಾಗಲ್ಲ ಅಂಥವ್ರು ಕೂಡ ಇದನ್ನು ಮಾಡ್ಬೋದು. ಒಂದೇ ಮಾಟ ಮಂತ್ರಕ್ಕೆ ಅಂತಲ್ಲ, ದಾಟ್ ಆಗಿರೋ ಅಂಥವ್ರು ಕೂಡ ಇದನ್ನು ನೀವು ಆ ನೀರನ್ನ 21 ದಿವಸ ಕುಡಿಸ್ಬೇಕು. ಅವಾಗ ಏನಾಗುತ್ತೆ, ಈ ಒಂದು ಸಮಸ್ಯೆಗಳು ಏನಿದೆ ನಿಮಗೆ, ಆ ಸಮಸ್ಯೆಗಳೆಲ್ಲ ನಿಮಗೆ ಬಿಟ್ಟೋಗುತ್ತೆ. ಇದು ಕೂಡ ಅದು ಮಾಡ್ಬೋದು. ಮತ್ತು ಇದಕ್ಕೆ ವಿಭೂತಿಲಿ ಕೂಡ ಅದನ್ನು ಅದೇ ರೀತಿ ಇದ್ರ ಮೇಲೆ ಆ ಒಂದು ವಿಭೂತಿ ಹಾಕಿ ಆ ವಿಭೂತಿನ ನೀರಲ್ಲಿ ಕಲಸಿ ಸ್ನಾನ ಕೂಡ ಬಳಸ್ಕೋಬೋದು. ಆಗಲಿಲ್ಲ ಅಂದರೆ ದೇಹಕ್ಕೆ ಅವರು ಏನು ಎಲ್ಲೆಲ್ಲಿ ಊತ ಇದೆ, ಎಲ್ಲಿ ನೋವಿದೆ, ಎಲ್ಲಿ ಕೈಕಾಲು ಹಿಡ್ಕೊಂಡಿದೆ ಅಲ್ಲಿ ಕೂಡ ಅವರು ಅದನ್ನು ಆ ಒಂದು ಲೇಪನ ಥರ ಆ ಒಂದು ಭಸ್ಮನ ನೋವಿರೋ ಕಡೆ ಎಲ್ಲ ಸವರ್ಕೊಂಡಾಗ ಅದು ಕೂಡ 21 ದಿವಸನೇ. ಅದಕ್ಕೆ ಎಷ್ಟು ದಿನ ಏನು ಅಂತೇನಿಲ್ಲ, ಅದು ಕೂಡ 21 ದಿವಸಕ್ಕೆ ಅದರೊಳಗೆ ಕೂಡ ದಿನ ಪ್ರತಿ ಸ್ವಲ್ಪ ಸ್ವಲ್ಪ ಮಾಡ್ತಾ ಅದೇನಾಗುತ್ತೆ ನಿಮಗೆ ಆ ಪೂರ್ತಿ ಏನು ಮಾಡಿರೋ ಅಂಥದ್ದು ಅಥವಾ ದಾಟಾಗಿರೋ ಅಂಥದ್ದು ಏನೇ ಆಗಿದ್ರೂ ಅದು ನಿಮಗೆ ಬಿಟ್ಟೋಗುತ್ತೆ. ಇನ್ನು ಸಾಕಷ್ಟು ಇಂಥದ್ರುಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಕೂಡ ಆಗುತ್ತೆ. ಇದರಿಂದ ನೀರನ್ನು ಮಂತ್ರಿಸಿ ನೀವು ಮುಖ ತೊಳೆಯೋದ್ರಿಂದ ಕೂಡ ಏನಾದರೂ ನಿಮ್ಗೆ ಆ ಥರದ್ದು ಒಂದು ತಂತ್ರ ಪ್ರಯೋಗ ಆಗಿದ್ದು ನಿಮ್ಮ ಮುಖದಲ್ಲಿ ಒಂದು ಲಕ್ಷಣ ಇಲ್ಲ, ಒಂದು ರೀತಿ ಮಂಕು ಕೌದಿದೆ, ನಮಗೆ ಎಲ್ಲಿಗೆ ಹೋದ್ರು ಅಥವಾ ಏನೇ ಮಾಡಿದ್ರು ನಿದ್ದೆ ಥರ ಬರುತ್ತೆ, ಪೂಜೆ ಮಾಡೋಕ್ಕೆ ನಿದ್ದೆ ಬಂದ್ಬಿಡುತ್ತೆ, ಇಲ್ಲಿ ಆ ಥರ ಈ ಮೂದೇವಿ ಥರ ಕೂತ್ಕೊಳ್ತೀವಿ, ನಮ್ಗೆ ಹೊರಗಡೆ ಹೋಗಿ ದುಡಿಯೋಕ್ಕೆ ಕೂಡ ಆಗಲ್ಲ ಅಂದರೂ ಕೂಡ ಈ ರೀತಿ ಬರೆದ್ಬಿಟ್ಟು ನೀವು ಆ ನೀರನ್ನ ಮುಖಕ್ಕೆ ತೊಳಿಬೇಕು. ಮುಖ ತೊಳೆದಾಗ ಕೂಡ ಆ ರೀತಿ ಯಾವ್ದಾರ ಇದೆ ಅದು ಕೂಡ ನಿಮಗೆ ಪರಿಹಾರ ಆಗುತ್ತೆ. ಇನ್ನು ಸಾಕಷ್ಟು ಇದರಿಂದ ಪರಿಹಾರ ಆಗುತ್ತೆ. ಅಂದರೆ ಇದೇನು ಬರೆಯೋ ಅಂಥದ್ದೇನು ದೊಡ್ಡದೇನಿಲ್ಲ, ನೋಡಿದ್ರೆ ಭಾಳ ಈಸಿಯಾಗಿ ಬರಿಬೋದು. ಏನಪ್ಪ ಈ ರೀತಿ ಅಕ್ಷರಗಳು ಅನ್ನೋದಿಲ್ಲ. ಇದು 1000 ಒಂದು ಮಂತ್ರ ಅಥವಾ ಉರ್ದು ಭಾಷೆ ಆಗಿರುತ್ತದೆ. ಇದನ್ನು ಬರ್ಕೊಂಡಾಗ ನಿಮಗೆ ಈ ರೀತಿ ಮಾಡ್ಕೊಳ್ಳಿ. ತಾಮ್ರದ್ದು ತಗಡೋದಲ್ಲಾದರೆ ಸರಿ. ಯಾಕೆ ಅಂತಂದರೆ ಭೋಜಪತ್ರ ಆದರೆ ಮೆತ್ತಗೆ ಆಗಿಬಿಡುತ್ತೆ. 21 ದಿವಸ ತನಕ ಇದು ಮಾಡಲಿಕ್ಕಾಗಲ್ಲ. ನೀವು ಅದನ್ನು ಆ ರೀತಿ ಬರೆದು ತಾಮ್ರದ ತಗಡಲ್ಲೇ ನೀವು ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. ಇದು ಜ್ವರಕ್ಕೆ ಕೂಡ ಬರುತ್ತೆ. ಜ್ವರ ಯಾರಿಗೆ ಬಿಟ್ಟು ಬರ್ತಾ ಇದೆಯೋ, ಯಾರಿಗೆ ಜ್ವರ ಒಂದು ರೀತಿ ಒಂದು ದಿವಸ ಇರುತ್ತೆ, ನಾಳೆ ಇಲ್ಲ, ಮತ್ತೆ ಬರುತ್ತೆ ಹೋಗುತ್ತೆ ಅನ್ನೋರು ಕೂಡ ಅವ್ರಿಗೂ ಕೂಡ ಈ ನೀರಿನಲ್ಲಿ ಕೊಡ್ಬೋದು. ಅಥವಾ ಆ ಒಂದು ಭಸ್ಮದಲ್ಲಿ ಕೂಡ ಅವರಿಗೆ ಕೊಡ್ಬೋದು. ಭಸ್ಮನ ಆ ಒಂದು ತಟ್ಟೆಯಲ್ಲಿ ಅದನ್ನೇನು ಬರೆದಿರ್ತಿರಲ್ವ ಆ ಪತ್ರ ಅದ್ರ ಮೇಲೆ ಭಸ್ಮ ಹಾಕಿಬಿಟ್ಟು ಅದನ್ನು ಇಟ್ಕೊಂಡು ಅವ್ರ ಮುಖಕ್ಕೆ ಊದಬೇಕು. ಉಫ್ ಅಂತ 3 ಸಾರಿ ಊದಿದಾಗ ಅದು ಕೂಡ ಆ ಜ್ವರ ಕೂಡ ಬಿಟ್ಟು ಬರೋ ಅಂಥದ್ದು ಕೂಡ ಹೋದೆ. ಅಷ್ಟು ತಾಕತ್ತಿದೆ ಈ ಒಂದು ನಮ್ಮ ಸಾಬರ ಮಂತ್ರ ಅದರಲ್ಲಿ, ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಾ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಮಾಮೂಲಿಯಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಯಾವುದಾದ್ರು ಪ್ರಶ್ನೆಗಳಿದ್ರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಧನ್ಯವಾದಗಳು.